ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಈಗ ಉಳಿದಿರುವಂತಹ ದಿವಸದಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಂದು ಚಾಪ್ಟರ್ ಯಾವುದಿರಲಿ ಓದಬೇಕಾದ್ರೆ ಅಂತೇಳಿ. ಸೊ ಇದಿಷ್ಟು ನನ್ನ ಒಂದು 15 ಚಾಪ್ಟರ್ಸ್ ಏನಿದೆ, ದೀಸ್ ಆರ್ ದ ಚಾಪ್ಟರ್ಸ್. ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ನಿಮಗೆ 140 ಪ್ಲಸ್ ಅನ್ನ ಸ್ಕೋರ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಒಂದಷ್ಟು ಚಾಪ್ಟರ್ಸ್ಗಳು ಹೇಗಿರ್ತದೆ ಅಂತಂದ್ರೆ ಲಿಂಕ್ಡ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಲಿಂಕ್ಡ್ ಕ್ವಶನ್ಸ್ ಅನ್ನ ಕೇಳಿದಾಗ ಆ ಒಂದು ಕಾನ್ಸೆಪ್ಟ್ ಮೇಲ್ಗಡೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹಿಂದಿನ ಚಾಪ್ಟರ್ನ ಒಂದು ಹೆಲ್ಪ್ ಬೇಕಾಗ್ತದೆ. ಅಂತಹ ಬೇಸಿಕ್ ಚಾಪ್ಟರ್ಸ್ಗಳನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆ, ಸೊ ಇದರಲ್ಲಿ ಒಂದಷ್ಟು ಚಾಪ್ಟರ್ ನಾನು ಬಿಟ್ಟಿದ್ದೀನಿ, ಯಾಕಂದ್ರೆ ಇದನ್ನ ನಾನು ಪ್ರಿಪೇರ್ ಮಾಡಿದ್ದು ಬೈ ಸೀಯಿಂಗ್ ಪ್ರೀವಿಯಸ್ ಇಯರ್ ಅನಾಲಿಸಿಸ್. ಸೊ ಅದಕ್ಕೆ ಇದು ನನ್ನ ಒಂದು ವೈಯಕ್ತಿಕ ಸೆಲೆಕ್ಷನ್ ಆಗಿರೋದಕ್ಕೆ, ನಿಮ್ಮ ಸೆಲೆಕ್ಷನ್ ಬೇರೆ ಇರ್ಬೋದು, ರೈಟ್? ಸೊ ನಿಮ್ಗೆ ಅನ್ಸ್ಬೋದು, ಸರ್ ಈ ಚಾಪ್ಟರ್ ಬಿಟ್ರಿ, ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇದೆ, ಈ ಚಾಪ್ಟರ್ ಇದೆ ಅಂತೇಳಿ. ಸೊ ಹಾಗೆ ಯಾವುದೇ ರೀತಿ ಅನಿಸಿದ್ರು ಕೂಡ ಯು ಆರ್ ಆಲ್ಸೋ ಕರೆಕ್ಟ್, ಐ ಆಮ್ ಆಲ್ಸೋ ಕರೆಕ್ಟ್. ವಿತ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ದೀಸ್ ಮೆನಿ ಇಯರ್ಸ್ ಆಫ್ ಟೀಚಿಂಗ್ ಐ ಹ್ಯಾವ್ ಡನ್ ದಿಸ್ ಲಿಸ್ಟ್ ಆ್ಯಂಡ್ ನಿಮಗೆ ಇರುವಂಥ ಎಕ್ಸ್ಪೀರಿಯನ್ಸ್ ಒಳಗೆ ನೀವು ಮಾಡ್ಕೊಂಡಿದ್ದೀರಿ. ಸೊ ನೀವು ಅದನ್ನು ಫಾಲೋ ಮಾಡಿ. ಸೊ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದೇನಾದರೂ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮನಸ್ಸು ಏನು ಅನಿಸ್ತಾ ಇದೆ ಅಂತ ಅನ್ನೋದನ್ನು. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ರೈಟ್? ಸೊ 140 ಪ್ಲಸ್ ಕೆಮಿಸ್ಟ್ರಿ ಒಳಗೆ ಸಾಲ್ವ್ ಮಾಡಬೇಕು ಅಂತಂದರೆ ಗೊತ್ತಿರಲಿ. ಸೊ ಒಂದು ಕ್ವಶನಿಗೆ 4 ಮಾರ್ಕ್ಸ್ ಇದೆ, ಹೌದಾ? ಒಂದು ಕ್ವಶನಿಗೆ 4 ಮಾರ್ಕ್ಸ್ ಇದೆ, ರೈಟ್? ಸೊ ಈಗ ನೀವು 30 ಕ್ವಶನ್ ಮಾಡಿದ್ರು ಕೂಡ 120 ಆಯಿತು. ಸೊ 35 ಕ್ವಶನ್ಸ್ ಅಂತ ಅಂದರೆ ಸೊ ಆಲ್ಮೋಸ್ಟ್ 140 ಬಂತು, ಹೌದಾ? ಅಂದರೆ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ನಿಮಗೆ ಮಿನಿಮಮ್ 32 to 35 ಕ್ವಶನ್ಸ್ ಶುಡ್ ಕಮ್ ಫ್ರಮ್ ದೀಸ್ ಮೆನಿ ಚಾಪ್ಟರ್. ನಾನು ಓನ್ಲಿ 15 ಚಾಪ್ಟರ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಹಾಗಂತೇಳಿ ನನ್ನ ಪ್ರಿಡಿಕ್ಷನ್ ರಾಂಗು ಕೂಡ ಇರ್ಬೋದು. ನೀವು ಎಕ್ಸಾಮ್ ಮುಗಿದ ಮೇಲೆ ನನಗೆ ಬೈಕೊಳ್ಳಬಹುದು, ದಟ್ ಈಸ್ ಲೆಫ್ಟ್ ಟು ಯು. ಬಟ್ ಫಸ್ಟ್ ಪ್ರಿಫರೆನ್ಸ್. ಬಟ್ ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ 15 ಚಾಪ್ಟರ್ ಅಂತ ಆದ್ಮೇಲೆ ನೀವೇನು 15 ಚಾಪ್ಟರ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಹೌದಾ? ಸೊ ಇದ್ರ ಜೊತೆಗೆ ಒಂದಷ್ಟು ಸಿಂಪಲ್ ಚಾಪ್ಟರ್ಗಳನ್ನು ಕೂಡ ಮಾಡಿರ್ತೀರಿ. ಸ್ಟ್ರಕ್ಚರ್ ಆಫ್ ಆಟಮ್ ಇರ್ಬೋದು, ಕ್ಲಾಸಿಫಿಕೇಶನ್ ಇರ್ಬೋದು, ಈ ಕಡೆ ಹೈಡ್ರೋಜನ್ ರೆಡಾಕ್ಸ್ ರಿಯಾಕ್ಷನ್ಸ್ ಇರ್ಬೋದು, ಇಲ್ಲ ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋರಿನ್ಸ್ ಇರ್ಬೋದು. ಅಂತ ಒಂದಷ್ಟು ಚಾಪ್ಟರಿಂದ 1-2 ಕ್ವಶನ್ ಬಂದಾಗ ಯು ಕ್ಯಾನ್ ಸಾಲ್ವ್ ಈಸಿಲಿ. ಸೊ ಅಂದರೆ ಇದಿಷ್ಟನ್ನು ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡು ಪ್ರಿಪೇರ್ ಮಾಡಿದ ಮೇಲೆ ಆ ಒಂದಷ್ಟು ಚಾಪ್ಟರ್ಸ್ಗಳನ್ನು ನೀವು ಮಾಡಿಬಿಟ್ರಿ ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 160 ವೆರಿ ಈಸಿಲಿ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನು ಯಾವ ರೀತಿ ನಾನು ಡಿವೈಡ್ ಮಾಡಿದ್ದೀನಿ ಅಂತಂದರೆ, ಫಸ್ಟ್ ಸೆಕೆಂಡ್ ಇಯರ್ ಚಾಪ್ಟರ್ಸ್ 9 ಈ ಕಡೆ ಬರೆದಿದ್ದೀನಿ, ದೆನ್ ಫಸ್ಟ್ ಇಯರ್ 6 ಚಾಪ್ಟರ್ನ ಈ ಕಡೆ ಬರೆದಿದ್ದೀನಿ, ಟೋಟಲ್ 15. ಸೊ ಫಸ್ಟ್ ಪ್ರಿಫರೆನ್ಸ್ ಗಿವ್ ಇಟ್ ಟು ದೀಸ್ 15 ಚಾಪ್ಟರ್ಸ್. ಅದಾದಮೇಲೆ ಬೇರೆ ಚಾಪ್ಟರ್ಸ್ಗಳನ್ನು ಕೂಡ ಓದಲೇಬೇಕಾಗ್ತದ, ನೀವು ಓದಲೇಬೇಕು, ಕರೆಕ್ಟಾ? ಸೊ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಗೊತ್ತಿರಲಿ, ಸೊಲ್ಯೂಷನ್ ಇಂದ ಮಿನಿಮಮ್ 2 ಕ್ವಶನ್ಸ್ ಅನ್ನ ಕೇಳಲೇಬೇಕು. ಸೊ ಸೊಲ್ಯೂಷನ್ಸ್ ವೆರಿ ಇಂಪಾರ್ಟೆಂಟ್. ನಾ ಸಾಲಿಡ್ ಸ್ಟೇಟ್ ತಗೊಂಡಿಲ್ಲ, ಯಾಕಂದ್ರೆ ಪ್ರೀವಿಯಸ್ ಅನಾಲಿಸಿಸ್ ನೋಡಿದಾಗ ಸಾಲಿಡ್ ಸ್ಟೇಟ್ ಇಂದ 1 ಅಥವಾ 0 ಸಮ್ ಟೈಮ್ 2 ಕ್ವಶನ್ಸ್ ಕೇಳಿದ್ದಿದೆ. ಸೊ ಸಾಲಿಡ್ ಸ್ಟೇಟ್ ಅಲ್ಲಿ ದಿಸ್ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ ಆಗಿರ್ಬೋದು, ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ಬೋದು. ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಡ್, ನೋ ಡೌಟ್ ಇನ್ ಇಟ್. ಅಥವಾ ಇನ್ನೊಂದು ರೀತಿನೂ ಮಾಡ್ಬೋದು ನೀವು. ಇವಿಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡಿ ಉಳಿದಿರುವಂಥ ಚಾಪ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ಅದರಲ್ಲಿ ಹಿಂದಿರುವಂಥ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ನೀಟ್ ಎಕ್ಸಾಮ್. ಗೊತ್ತಿರಲಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ, ರಿಮೆಂಬರ್ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನಾವು ಹೇಳ್ಬೋದು ಒಂದಷ್ಟು ಡಿಲೀಟೆಡ್ ಗ್ಯಾಲ್ವಾನಿಕ್ ಸೆಲ್ ಡಿಲೀಟ್ ಆಗಿದೆ, ಅದಾಯಿತು, ಬ್ಯಾಟ್ರೀಸ್ ಡಿಲೀಟ್ ಆಗಿದೆ. ಬ್ಯಾಟ್ರಿಯಿಂದ ಕ್ವಶನ್ ಕೇಳದೇ ಇರ್ಬೋದು, ಬಟ್ ಫ್ಯಾರಡೇಸ್ ಲಾದಿಂದ ಕ್ವಶನ್ ಕೇಳ್ಬೋದು. ಡಿಲೀಟ್ ಆಗಿದೆ ಅದು, ಬಟ್ ಫ್ಯಾರಡೇಸ್ ಲಾದಿಂದ ಕ್ವಶನ್ ಕೇಳ್ಬೋದು. ಇಲ್ಲ ಗ್ಯಾಲ್ವಾನಿಕ್ ಸೆಲ್ ಕನ್ಸ್ಟ್ರಕ್ಷನ್ ಆಗಲಿ ವರ್ಕಿಂಗ್ ಆಗಲಿ ನಮಗೆ ಬೇಕೇ ಬೇಕು, ನರ್ಸ್ಟ್ ಇಕ್ವೇಷನ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಅಂದರೆ ಇದರಲ್ಲಿ ಡಿಲೀಟ್ ಆಗಿರುವಂಥ ಕಾನ್ಸೆಪ್ಟ್ ಅಲ್ಲಿ ಹೆಲ್ಪ್ ಆಗೋದಿಲ್ಲ ಅನ್ನೋದು ಇಲ್ವೇ ಇಲ್ಲ, ನಮಗೆ ಹೆಲ್ಪ್ ಆಗೇ ಆಗ್ತದೆ. ಯು ಹ್ಯಾವ್ ಟು ರೀಡ್, ಹೌದಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಮಿನಿಮಮ್ 2 ಕ್ವಶನ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಇಯರ್. ಕೆಮಿಕಲ್ ಕೈನೆಟಿಕ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಕೆಮಿಕಲ್ ಕೈನೆಟಿಕ್ಸ್ ಅನ್ನು ಬಿಡಬೇಡಿ. ಕೆಮಿಕಲ್ ಕೈನೆಟಿಕ್ಸ್ ನನಗೆ ಅನಿಸೋ ಪ್ರಕಾರ 2 ಕ್ವಶನ್ಸ್ ಕೇಳಲೇಬೇಕು. ನಾ ಸರ್ಫೇಸ್ ಕೆಮಿಸ್ಟ್ರಿಯನ್ನು ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ಸರ್ಫೇಸ್ ಕೆಮಿಸ್ಟ್ರಿ ಈಸ್ ದ ಒನ್ ವಿಚ್ ಇಸ್ ಸಿಂಪಲ್ ಚಾಪ್ಟರ್. ಸೊ ಸಿಂಪಲ್ ಚಾಪ್ಟರ್ ಇದೆ, ಅದನ್ನು 1 ಸಾರಿ 2 ಸಲ ನೀವು ಓದ್ಬಿಟ್ರೆ ಆಗಬೇಕು, ಅಥವಾ ಆಲ್ರೆಡಿ ಇದನ್ನು ಓದ್ಬಿಟ್ಟಿದ್ರೆ ಮತ್ತೆ ರಿವೈಸ್ ಸ್ವಲ್ಪ ಮಾಡಿದ್ರೆ ಸಾಕು. ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್ ಇನ್ ದಟ್. ಆ ಸರ್ಫೇಸ್ ಕೆಮಿಸ್ಟ್ರಿನ ಇಲ್ಲಿ ಆ್ಯಡ್ ಮಾಡಿಲ್ಲ, ಬಟ್ ಸರ್ಫೇಸ್ ಕೆಮಿಸ್ಟ್ರಿಯನ್ನು ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಬಹುದು. ಅದಾದಮೇಲೆ ಪಿ ಬ್ಲಾಕ್ 13 to 18 ಗ್ರೂಪ್ ಅಂತ ತಗೊಂಡಿದ್ದೀನಿ. 13 to 18 ಫಸ್ಟ್ PUC ಇನ್ಕ್ಲೂಡ್ ಮಾಡಿ 13 to 18 ಗ್ರೂಪಿಂದ ಮಿನಿಮಮ್ ಅಂತಂದ್ರು 3 to 5 ಕ್ವಶನ್ಸ್ ನನ್ನ ಪ್ರಕಾರ ಕೇಳಲೇಬೇಕು. 3 to 5 ಕ್ವಶನ್ಸ್ ಅನ್ನ ಫ್ರಾಮ್ ದಿಸ್ ದೇ ಹ್ಯಾವ್ ಟು ಆಸ್ಕ್, ರಿಮೆಂಬರ್ ದಟ್. ಸೊ ದೆನ್ ಡಿ ಅಂಡ್ ಎಫ್ ಬ್ಲಾಕ್ ಇಂದ ಮಿನಿಮಮ್ 2 ಕ್ವಶನ್ಸ್ ಅನ್ನ ಕೇಳ್ತಾರೆ. ಬಹಳ ಸಿಂಪಲ್ ಇದೆ ಚಾಪ್ಟರು, ಪರ್ಫೆಕ್ಟ್ ಮಾಡಿ. ಡಿ ಅಂಡ್ ಎಫ್ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಮಗೆ ಅನ್ಸ್ಬೋದು ಲಾಸ್ಟ್ ಇಯರ್ ಒಂದೇ ಕ್ವಶನ್ ಕೇಳಿದಾರೆ ಅಂತ ಹೇಳಿ, ಬಟ್ ಈ ವರ್ಷ ಮಿನಿಮಮ್ 2 ಕ್ವಶನ್ಸ್ ಅನ್ನ ಕೇಳ್ತಾರೆ. ನಂಬಿ ಬರೆದಿಟ್ಕೊಳ್ಳಬೇಕಾದ್ರೆ ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಕಾಂಪೌಂಡ್, ಆಲ್ಕೋಹಾಲ್ ಫಿನಾಲ್ ಸೀಥರ್ಸ್, ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋರಿನ್ಸ್ ಆ್ಯಡ್ ಮಾಡಿಲ್ಲ.
ಲಾಸ್ಟ್ ಇಯರ್ 1 or 2 ಕ್ವಶನ್ಸ್ ಕೇಳಿದ್ದಾರೆ, ಬಟ್ ಇಟ್ ಈಸ್ ನಾಟ್ ದ ಚಾಪ್ಟರ್ ವಿಚ್ ಈಸ್ ಇನ್ ಮೈ ಲಿಸ್ಟ್, ನನ್ನ ಹಿಟ್ ಲಿಸ್ಟಲ್ಲಿ ಇಲ್ಲ ಅಷ್ಟೇ ಅದು. ಯಾಕಂತಂದರೆ ಹ್ಯಾಲೋ ಆಲ್ಕೇನ್ಸಿಂದ ನಮಗೆ ಕನ್ಫರ್ಮ್ ಆಗಿ ಕ್ವಶನ್ ಬಂದೇ ಬಿಟ್ಟಿದೆ ಅಂತ ಏನಿಲ್ಲ. ಬಟ್ ಹ್ಯಾಲೋ ಆಲ್ಕೇನ್ಸ್ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್, ನೋ ಡೌಟ್ ಇನ್ ಇಟ್, ಅದನ್ನು ಓದಲೇಬೇಕು. ಬಟ್ ಮೋರ್ ಪ್ರಿಫರೆನ್ಸ್ ಯು ಗಿವ್ ಇಟ್ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್. ಆಲ್ಡಿಹೈಡ್ಸ್ನ ಇದ್ರಲ್ಲಿ ಆ್ಯಡ್ ಮಾಡಿಲ್ಲ. ಆಲ್ಡಿಹೈಡ್ಸ್ನ ಯಾಕೆ ಆ್ಯಡ್ ಮಾಡಿಲ್ಲ ಅಂದರೆ ನೀವು ಅನ್ಸ್ಬೋದು ಸರ್ ಬಿಗ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಅಂತೇಳಿ, ಬಟ್ ಆಲ್ಡಿಹೈಡ್ಸ್ ಚಾಪ್ಟರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಭಾಳ ಕಡಿಮೆ ಕ್ವಶನ್ಸ್ ಕೇಳಿದ್ದೆ, ಅದಕ್ಕಾಗಿ ನಾನು ಅದನ್ನು ಸ್ವಲ್ಪ ದೂರ ಇಟ್ಟಿದ್ದೀನಿ. ಬಿಟ್ಟರೆ ಆಲ್ಡಿಹೈಡ್ ಓದ್ಬೋದು, ಇಲ್ಲ ಅಂತೇನಿಲ್ಲ, ಬಟ್ ಫಸ್ಟ್ ಪ್ರಿಫರೆನ್ಸ್ ಗಿವ್ ಇಟ್ ಆಲ್ಕೋಹಾಲ್ಸ್, ದೆನ್ ಅಮೈನ್ಸ್. ಅಮೈನ್ಸ್ ಸ್ಮಾಲ್ ಚಾಪ್ಟರ್ ಇದೆ, ಪ್ರೀವಿಯಸ್ ಇಯರ್ಲಿ ಕೂಡ ಕ್ವಶನ್ ಕೇಳಿದ್ದಿದೆ, ಇಂಪಾರ್ಟೆಂಟ್ ಸಿಂಪಲ್ ಚಾಪ್ಟರ್, ಯು ಹ್ಯಾವ್ ಟು ರೀಡ್. ಬಯೋಮಾಲಿಕ್ಯೂಲ್ಸ್ ಹೇಗೆ ಅಂತಂದರೆ ಇದು ಬಯಾಲಜಿ ಅಂದರೆ ನಿಮಗೆ ನೀಟ್ ಎಕ್ಸಾಮ್ ಬರೆಯೋರಿಗೆ ಬಯಾಲಜಿ ಇಂಪಾರ್ಟೆಂಟ್ ಆಗಿರೋದಕ್ಕೆ ಬಯೋಮಾಲಿಕ್ಯೂಲ್ಸ್ ಮಿನಿಮಮ್ 2 ಕ್ವಶನ್ಸ್ ಕೇಳ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಅದಾದ್ಮೇಲೆ ಕೆಮಿಕಲ್ ಬಾಂಡಿಂಗ್ ಮಿಸ್ ಮಾಡೋ ಹಾಗೆ ಇಲ್ಲ, ಮಾಡೋ ಚಾನ್ಸೇ ಇಲ್ಲ. ಕೆಮಿಕಲ್ ಬಾಂಡಿಂಗ್ ಯು ಹ್ಯಾವ್ ಟು ಪರ್ಫೆಕ್ಟ್. ಮಿನಿಮಮ್ 3 ಕ್ವಶನ್ಸ್ ಬರೆದಿಟ್ಕೊಳ್ಳಿ. ಮಿನಿಮಮ್ 3 ಕ್ವಶನ್ಸ್ ದೇ ವಿಲ್ ಆಸ್ಕ್ ಇನ್ ಕೆಮಿಕಲ್ ಬಾಂಡಿಂಗ್, ಫ್ರಮ್ ಕೆಮಿಕಲ್ ಬಾಂಡಿಂಗ್. ಇಕ್ವಿಲಿಬ್ರಿಯಂ ಮಿನಿಮಮ್ 2 to 3 ಕ್ವಶನ್ಸ್. ರಿಮೆಂಬರ್, ಮಿನಿಮಮ್ 2 to 3 ಕ್ವಶನ್. ರಿಮೆಂಬರ್ ಒನ್ ಥಿಂಗ್, ಕೆಮಿಕಲ್ ಬಾಂಡಿಂಗ್ದಲ್ಲಿ ಕಲ್ತಿರುವಂಥ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಪಿ ಬ್ಲಾಕಲ್ಲಿ ಕ್ವಶನ್ಸನ್ನು ಕೇಳ್ಬೋದು, ಪಿ ಬ್ಲಾಕಲ್ಲಿ ಕೇಳ್ಬೋದು. ಇಲ್ಲ ಅಂತಂದರೆ ಹೇಳಿದ್ನಲ್ಲ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲೂ ಕೂಡ sp3 sp2 ಹೈಬ್ರಿಡೈಸೇಷನ್ ಇರುವಂಥ ಕಾರ್ಬನ್ ಯಾವುದು ಅಂತ ಕೇಳ್ಬೋದು, ಹೌ ಮೆನಿ ಸಿಗ್ಮಾ ಬಾಂಡ್ ಪೈ ಬಾಂಡ್ ಅಂತ ಕೇಳ್ಬೋದು. ಸೊ ಅದಕ್ಕೂ ಕೂಡ ರಿಲೇಟೆಡ್ ಟು ಕೆಮಿಕಲ್ ಬಾಂಡಿಂಗ್ ಓನ್ಲಿ. ಸೊ ಇಕ್ವಿಲಿಬ್ರಿಯಂ ಚಾಪ್ಟರ್ ನನಗೆ ಮಿನಿಮಮ್ 2 ಕ್ವಶನ್ ನನ್ನ ಗಟ್ ಫೀಲಿಂಗ್ ಇದೆ ಈ ವರ್ಷ ಕೇಳ್ಬೋದು ಅಂತೇಳಿ. ಎಸ್ ಬ್ಲಾಕ್ ಈಸ್ ವೆರಿ ಇಂಪಾರ್ಟೆಂಟ್, ಮಿನಿಮಮ್ 2 ಕ್ವಶನ್ ಬರೆದಿಟ್ಕೊಳ್ಳಿ. ಯಾಕಂತಂದರೆ ಪ್ರೀವಿಯಸ್ ಎಲ್ಲ ಅನಾಲಿಸಿಸ್ ಅನ್ನು ನೋಡ್ತಾ ಹೋಗಿ, ವೆರಿ ಇಂಪಾರ್ಟೆಂಟ್ 2 ಕ್ವಶನ್ಸ್ ಅನ್ನು ಕೇಳಿದ್ದಿದೆ, 1 or 2 ಕ್ವಶನ್ಸ್ ಅಂತ ಫಿಕ್ಸ್ ಇದ್ದೇ ಇರ್ತದೆ. ಅಂದರೆ ಕಂಪ್ಲೀಟ್ SPD ಬ್ಲಾಕ್ ಕೆಮಿಸ್ಟ್ರಿ ಅಂತ ಏನಿದೆಯಲ್ಲ, ಬ್ಲಾಕ್ ಕೆಮಿಸ್ಟ್ರಿಯಿಂದ ನೀವು ಟೋಟಲ್ ಬ್ಲಾಕನ್ನು ನೀವು ಪರ್ಫೆಕ್ಟ್ ಮಾಡಿದರೆ ನನಗನ್ಸೋ ಪ್ರಕಾರ ಎಸ್ ಇಂದ 2 ಹಿಡ್ಕೊಳ್ಳಿ, ಇದರಿಂದ ಒಂದು 4 to 5 ಮಿನಿಮಮ್ 4 ಅಂತ ಹಿಡ್ಕೊಳ್ಳಿ, 4 + 2 6 + 2 8 4 is 32. Minimum 30 question is in your pocket, remember, from block chemistry ಗೊತ್ತಿರಲಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಹಳ ಇಂಪಾರ್ಟೆಂಟ್, ಮಿನಿಮಮ್ 2 ಕ್ವಶನ್ಸ್ ಅಂತೂ ಕೇಳ್ತಾರೆ. ಬಟ್ ಅಲ್ಲಿ ಕಲಿಯುವಂಥ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಬೇರೆ ಚಾಪ್ಟರಲ್ಲಿ ಕಲಿಯೋದು ಜಾಸ್ತಿ ಇರ್ತದೆ, ಗೊತ್ತಿರಲಿ. ದೆನ್ ಹೈಡ್ರೋಕಾರ್ಬನ್ಲು ಕೂಡ ಮಿನಿಮಮ್ 2 ಕ್ವಶನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎವ್ರಿ ಇಯರ್, ಆಲ್ಮೋಸ್ಟ್ ಎವ್ರಿ ಇಯರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 2 ಕ್ವಶನ್ ಫ್ರಮ್ ದಿಸ್. ಸೊ ದೆನ್ ಹೈಡ್ರೋಕಾರ್ಬನ್ ಆದಮೇಲೆ ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಅಲ್ಲಿ ರಿಮೆಂಬರ್ ಜನರಲಿ 2 to 3 ಕ್ವಶನ್ಸ್ ದೇ ವಿಲ್ ಆಸ್ಕ್. ಥರ್ಮೋಡೈನಮಿಕ್ಸ್ ಕೂಡ ಡಿಲೀಟೆಡ್ ಅಂತ ಹೇಳಿ ಬಹಳಷ್ಟು ಇಲ್ಲ, ಇದರಲ್ಲಿ ಕಂಪ್ಲೀಟ್ ಇದೆ ಆಲ್ಮೋಸ್ಟ್. ಹೈಡ್ರೋಕಾರ್ಬನ್ ಅಲ್ಲೂ ಅಷ್ಟು ಆಲ್ಮೋಸ್ಟ್ ಕಂಪ್ಲೀಟೇ ಇದೆ, ಡಿಲೀಟೆಡ್ ಅನ್ನೋದು ಬಹಳ ಕಡಿಮೆ ಇದೆ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಓನ್ಲಿ ಫಸ್ಟ್ PUC ಫಸ್ಟ್ ಚಾಪ್ಟರ್ದಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಒಂದು ರಿಮೂವ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇಫೆಕ್ಟ್ ಆಗಲಿ ಅಥವಾ ಕಾರ್ಬೋಕ್ಯಾಟಿಯನ್ ಕಾರ್ಬನಿಯನ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಮೇಲೆ ಕ್ವಶನ್ಸ್ನ ಜಾಸ್ತಿ ಕೇಳಿದರೆ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಟ್. ಸೊ ದೀಸ್ ಆರ್ ದ 15 ಚಾಪ್ಟರ್ ಇನ್ ಮೈ ಹಿಟ್ ಲಿಸ್ಟ್. ರಿಮೆಂಬರ್, ಮಿನಿಮಮ್ 140+ ಮಾರ್ಕ್ಸನ್ನು ನಿಮಗೆ ಡೆಫಿನೆಟ್ಲಿ ತಂದು ಕೊಡ್ತದೆ ಈ ವರ್ಷ, ನನ್ನ ಒಂದು ಗಟ್ ಫೀಲಿಂಗ್. ಇದರ ಜೊತೆ ಇದಾದಮೇಲೆ ಸೊ ಸರ್ಫೇಸ್ ಕೆಮಿಸ್ಟ್ರಿಯನ್ನು ಬಿಡೋದಕ್ಕೆ ಹೋಗಬೇಡಿ, ವೆರಿ ಇಂಪಾರ್ಟೆಂಟ್ ಸರ್ಫೇಸ್ ಕೆಮಿಸ್ಟ್ರಿ. ಅದಾದಮೇಲೆ ಹ್ಯಾಲೋರಿನ್ಸ್ ಭಾಳ ಸಿಂಪಲ್ ಕ್ವಶನ್ಸನ್ನು ಕೇಳ್ತಾರೆ, ಹ್ಯಾಲೋರಿನ್ಸ್. ಅದಾದಮೇಲೆ ಫಸ್ಟ್ PUC ಬಂದಾಗ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಲಿಮಿಟಿಂಗ್ ರಿಯೇಜೆಂಟನ್ನು ಓದ್ಕೊಂಡು ಹೋಗಿ, ಭಾಳ ಇಂಪಾರ್ಟೆಂಟು. ದೆನ್ ಸ್ಟ್ರಕ್ಚರ್ ಆಫ್ ಆಟಮ್ದಲ್ಲಿ ಕ್ವಾಂಟಮ್ ನಂಬರ್ಸ್ ಭಾಳ ಇಂಪಾರ್ಟೆಂಟ್, ಕ್ವಾಂಟಮ್ ನಂಬರ್ ಕಾನ್ಸೆಪ್ಟನ್ನು ಬಿಡೋದಕ್ಕೆ ಹೋಗಬೇಡಿ, ಕ್ವಾಂಟಮ್ ನಂಬರ್. ಹೀಗೆ ಒಂದಷ್ಟು ಕಾನ್ಸೆಪ್ಟನ್ನು ನಾನು ಬೇಡ ಅಂದರೂ ನೀವು ಓದಿರ್ತೀರಿ, ಹೌದಾ? ಸೊ ಆದಷ್ಟು ನೀವು ಓದ್ಕೊಂಡು ಬಿಟ್ರಿ ಅಂತಂದರೆ ಮಿನಿಮಮ್ 140+, ನನ್ನ ಒಂದು ಮಿನಿಮಮ್ ಇದು. ನೀವು ಡೆಫಿನೆಟ್ಲಿ ಕ್ಯಾನ್ ಸ್ಕೋರ್ 160+ ಈಸಿಲಿ ಇನ್ ದಿಸ್. ಅಷ್ಟೇ ಏನು ಮಾಡಬೇಕು, ಸಿಲಿ ಮಿಸ್ಟೇಕ್ಸ್ಗಳೇನಾಗ್ತದೆ ಅದನ್ನು ಅವಾಯ್ಡ್ ಮಾಡ್ಕೋತಾ ಹೋಗಬೇಕು. ಸಿಲಿ ಮಿಸ್ಟೇಕ್ಸ್ಗಳು ಹೇಗೆ ಗೊತ್ತಾಗ್ತದೆ? ಸೊ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದಾಗೆ, ಕ್ವಶನ್ಸನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವುದೋ ಒಂದು ಬುಕ್ಕನ್ನು ತಗೋತೀರಿ, ಬುಕ್ ತೊಗೊಂಡಾಗ ಅದರಲ್ಲಿ ಆನ್ಸರು ಕೂಡ ಇರ್ತದೆ. ಆನ್ಸರ್ನ ನೋಡ್ದೇನೆ ಫಸ್ಟ್ ಕ್ವಶನ್ಸನ್ನು ಥಿಂಕ್ ಮಾಡಿ, ಕ್ವಶನ್ ಬಗ್ಗೆ ಥಿಂಕ್ ಮಾಡಿ, ಅದರ ಸೊಲ್ಯೂಷನನ್ನು ಬರೆದಿಟ್ಕೊಳ್ಳಿ. ಅದಾದಮೇಲೆ ಆನ್ಸರನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ. ಸೊ ಅದರಲ್ಲಿ ಆಗಿರೋ ತಪ್ಪುಗಳನ್ನು ತಿದ್ಕೊಳ್ಳಿ. ಈಗಲೇ ನೀವು ಮಾಕ್ ಟೆಸ್ಟ್ ಬರೆಯೋದಕ್ಕೆ ಹೋಗಿ ನಿಮ್ಮ ಕಾನ್ಫಿಡೆನ್ಸ್ ಹಾಳು ಮಾಡ್ಕೋಬೇಕಂತೇನಿಲ್ಲ. ಸೊ ಯು ಕ್ಯಾನ್ ರೈಟ್ ದ ಮಾಕ್ ಟೆಸ್ಟ್ ಆಫ್ಟರ್ ರೀಡಿಂಗ್ ದೀಸ್ ಥಿಂಗ್ಸ್. ಪರ್ಫೆಕ್ಟ್ ಆಗಿದೆ ಅಂತ ಅನಿಸಿದ ಮೇಲೆ August 15 ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಅಟೆಂಡಿಂಗ್ ಮಾಕ್ ಟೆಸ್ಟ್. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ NEET 2021. ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರೋದರಿಂದ ನಾನು ನಿಮ್ಮ ಕೆಮಿಸ್ಟ್ರಿ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಐ ಎಕ್ಸ್ಪೆಕ್ಟ್ ಯು ಟು ಸ್ಕೋರ್ ಮೋರ್ ದ್ಯಾನ್ 140+ ಫ್ರಮ್ ದೀಸ್ 15 ಚಾಪ್ಟರ್. ದೆನ್ ರಿಮೈನಿಂಗ್ ಚಾಪ್ಟರ್ ಎಲ್ಲ ಓದಿದರೆ ಮೋರ್ ದ್ಯಾನ್ 160+. ಇಟ್ ಈಸ್ ವೆರಿ ಈಸಿ ಫಾರ್ ಯು. ಸೊ ನಿಮಗೆ ಇದು ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.